ದೇಶದ ಅತ್ಯುನ್ನತ ಸ್ಥಾನವಾದಂಥ ಪ್ರಧಾನಮಂತ್ರಿ ಸ್ಥಾನವನ್ನು ಅಲಂಕರಿಸಿದಂಥ ಸನ್ಮಾನ್ಯ ಶ್ರೀ HD ದೇವೇಗೌಡರ ಆಶೀರ್ವಾದದೊಂದಿಗೆ ನಾನು ನನ್ನ ಮಾತುಗಳನ್ನ ಆರಂಭಿಸ್ತಾ ಇದ್ದೀನಿ. ನನ್ನ ರಾಜಕೀಯ ಜೀವನದಲ್ಲಿ ಇಲ್ಲಿ ಒಂದು ಮುಖ್ಯವಾದ ವಿಷಯ ಏನಂದರೆ, ಆಮೇಲೆ ಮುಖ್ಯವಾಗಿ ವೇದಿಕೆಯಲ್ಲಿ ಹೆಸರಾಗಿರ್ತಕ್ಕಂಥ ನಮ್ಮ ತಿಪ್ಪೇಸ್ವಾಮಿಯವರು, ಹಿರಿಯರಾದ ತಿಪ್ಪೇಸ್ವಾಮಿಯವರು ಹಾಗೂ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಅಧ್ಯಕ್ಷರಾದಂತಹ ಸನ್ಮಾನ್ಯ ಶ್ರೀ ರಮೇಶ್ ಗೌಡರು ಹಾಗೂ ನಮ್ಮ ಅಧ್ಯಕ್ಷರಾದಂತಹ HD ಕೃಷ್ಣರವರು ಕಾರ್ಯಕ್ರಮ ಸ್ವಾಗತ ಕೋರ್ತಾ ಈಗ MLC ಶರವಣ ಅವರು ಎಲ್ಲರ ಹೆಸರುಗಳು ನನಗೆ ಗೊತ್ತಿಲ್ಲದೆ ಇರೋದ್ರಿಂದ ಕ್ಷಮೆಯೊಂದಿಗೆ ಎಲ್ಲರನ್ನೂ ಬರುವ ಸ್ವಾಗತ ಕೋರ್ತಾ ಹಾಗೂ ನಮ್ಮ ಮುಂದೆ ಇರ್ತಕ್ಕಂಥ ನಿಮಗೂ ಸ್ವಾಗತವನ್ನು ಕೋರ್ತಾ ನನಗೆ ಒಂದು ಪ್ರಶ್ನೆ ಕೇಳೋದು, ನೀವು ರಾಜಕೀಯಕ್ಕೆ ಬರೋರಲ್ಲ, ಯಾಕೆ ಹೀಗೆ ಬಂದಿದ್ದಾರೆ ರಾಜಕೀಯ ಅಂತ? ಅದಕ್ಕೆ ಒಂದು ಮುಖ್ಯವಾದ ಕಾರಣ ನನಗೆ ಉತ್ತರ ಏನು ಕೊಡ್ಬೇಕಂತ ಗೊತ್ತಾಗಲಿಲ್ಲ. ಆಮೇಲೆ ಸರಿ, ಇದು ಒಂದು ತಿಂಗಳ ಹಿಂದಿನ ಕಥೆ. ಸೊ ಹಾಗಾಗಿ ಈಗ ಅದನ್ನು ಪ್ರಸ್ತಾಪ ಮಾಡಲೇಬೇಕು. ಇನ್ನೊಬ್ಬರು ಮುಖಂಡರು ಕೇಳೋದು, ಬಿದ್ದೋಗಿರೋ ಎಲ್ಲ ಗೆದ್ದೆತ್ತಿರೋ ಬಾಲ ಹಿಡಿತಾರೆ, ನೀವು ಬಿದ್ದೋಗಿರೋ ಬಾಲ ಹಿಡಿತಾರಲ್ಲ ಏನು ಅಂತ. ಸೊ ಅದಕ್ಕೆ ಉತ್ತರ ನಾನು ಇಲ್ಲಿ ಅಂತ ತಿಳ್ಕೊಳ್ತೀನಿ. ಈಗ ಮುಂದಕ್ಕೆ ಆ ಉತ್ತರ ನಿಮ್ಮ ಹತ್ರ ಇರುತ್ತೆ, ನಾನು ಉತ್ತರಿಸ್ಬೇಕಾಗಿಲ್ಲ. JDS ಬಿದ್ದೋಗಿದೆ ಅಂತ ಹೇಳಿ ನನಗೆ ಒಂದು ಮನಸ್ಸಲ್ಲಿ ಒಂದು ಆತಂಕ ಆಯಿತು. ಏನು ಈ ಪಕ್ಷನ ಇಷ್ಟೊಂದು JDS ಇಲ್ಲ ಅನ್ನೋ ರೀತಿಯಲ್ಲಿ ಮಾತಾಡೋದು. ಅದಕ್ಕೆ ಈ ಕಾರ್ಯಕ್ರಮದ ಮುಖಾಂತರ ಉತ್ತರ ಕೊಡೋದು ಅಷ್ಟೇ ಅಂತೆ. ಈಗ ಮತ್ತೆ ನನ್ನ ಕಾರ್ಯಕರ್ತರಲ್ಲಿ ಸಂಘಟನೆ ಮಾಡೋ ಶಕ್ತಿನ ನಮ್ಮ ಮುಖಂಡರಾದಂಥ ಎಲ್ಲರೂ ಸಹಕಾರದಿಂದ ನಾನು ಈ ಮುಂದೆ ಕಾರ್ಯಕರ್ತರ ಶಕ್ತಿ ತುಂಬ ಪ್ರಯತ್ನ ಮಾಡ್ತೀನಿ. ಹಾಗೂ ಒಂದು ಪಕ್ಷಕ್ಕೆ ನಾಯಕರು ಭಾಳ ಮುಖ್ಯ ಆಗ್ತಾರೆ, ಮತ್ತು ಆ ಪಕ್ಷಕ್ಕೆ ನಾಯಕರಿಗೆ ಕಾರ್ಯಕರ್ತರು ಭಾಳ ಮುಖ್ಯ ಆಗ್ತಾರೆ, ಮತ್ತು ಕಾರ್ಯಕರ್ತರು ಪಕ್ಷ ನಾಯಕರಿಗೆ ಮತದಾರರು ತುಂಬ ಮುಖ್ಯ ಆಗ್ತದೆ. ನೀವು ಆದ್ದರಿಂದ ಈ ಒಂದು ಸಂದರ್ಭದಲ್ಲಿ ನನ್ನ ವಿನಂತಿ, ಯಾರು ಕೂಡ ಆತಂಕ ಪಡೋ ಅಗತ್ಯ ಇಲ್ಲ. JDS ಪಕ್ಷ ಪ್ರಾದೇಶಿಕ ಪಕ್ಷ,